ಹಾಯ್ ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಾಗಿ ನಾವು ಮುಂಬರುವಂಥ ಒಂದು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ಯಾವ ಥರ ಒಂದು ಕನ್ನಡ ವಿಷಯದಿಂದ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯು 23/3/2025 ಅಂದರೆ ಹೋದ ವರ್ಷದ ಒಂದು ಕ್ವಶನ್ ಪೇಪರ್ ಆಗಿರ್ತದೆ. ನೀವು ಈ ಥರ ಒಂದು ಕ್ವಶನ್ಸ್ಗಳನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸ್ಗಳಿಗೆ ಯಾವ ಥರ ನೀವು ಓದಬೇಕು ಹಾಗೆ ಯಾವ ಥರ ನೋಟ್ಸ್ಗಳನ್ನು ಮಾಡ್ಕೋಬೇಕು ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗ್ತದೆ ವಿದ್ಯಾರ್ಥಿಗಳೇ. ಓಕೆ, ನೋಡೋಣ. ಹಾಗಿದ್ರೆ ಮೊದಲನೇದಾಗಿ ಬಂದುಬಿಟ್ಟು ನೋಡಿ, ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು. ಅಡಿಗೆರೆ ಎಳೆದ ಪದವು ಸೂಚಿಸುವಂಥ ವಿಭಕ್ತಿ. ನೋಡಿ, ಈ ವಿಭಕ್ತಿ ಪ್ರತ್ಯಯಗಳ ಮೇಲೆ ಸಾಕಷ್ಟು ಸಲ ಕೇಳಿದ್ದಾರೆ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯದಿಂದ ಚತುರ್ಥಿಗೆ ಈ ಥರ ಇದೆಯಲ್ಲ, ಅದನ್ನು ಸರಿಯಾಗಿ ಓದ್ಕೊಂಡ್ರೆ ನಿಮಗೆ 1 ಅಂಕಗಳು ಸಿಗುವಂಥ ಒಂದು ಚಾನ್ಸಸ್ಗಳು ಇರ್ತವೆ. ಇಲ್ಲಿ ಮೃಗಾಲಯಕ್ಕೆ ಕೆ ಅಂತ ಇದೆ, ಇಲ್ಲಿ ಪ್ರಥಮ ಉ, ದ್ವಿತೀಯ ಅನ್ನು, ಚತುರ್ಥಿಯಿಂದ ಹೀಗೆ ಅಂತ ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು ಚತುರ್ಥಿ ಅಂತ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕರುಣಾಳು, ಖಗಮೃಗ, ಕೃಪಾಳು, ಗಿಡಮರ, ದಯಾಳು. ಈ ವಾಕ್ಯದಲ್ಲಿ ಖಗ ಪದ ನೀಡುವಂತಹ ಅರ್ಥ ಯಾವುದು? ಪ್ರಾಣಿ, ಪಕ್ಷಿ, ಸಸ್ಯ, ಖಡ್ಗ ಅಂತ ಇದೆ. ಇಲ್ಲಿ ಖಗ ಅಂತಂದರೆ ಅಂತ ಕೇಳಿದ್ದಾರೆ. ಪ್ರಾಣಿನ, ಪಕ್ಷಿನ, ಸಸ್ಯ, ಖಡ್ಗ ಅಂತ ಇದೆ. ನೋಡಿ, ಇಲ್ಲಿ ಖಗ ಅನ್ನುವಂಥ ಪದಕ್ಕೆ ಸರಿಯಾದ ಒಂದು ಅರ್ಥ ನೀಡುವಂಥ ಒಂದು ಪದ ಅಂತಂದರೆ ಪಕ್ಷಿ ಅನ್ನುವಂಥದ್ದು ಆಗ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಕ್ಷಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು. ಚಿರಂಜೀವಿ ಅಂತ ನಾವು ಯಾರಿಗೆ ಬಳಸ್ತೀವಿ? ಕಿರಿಯರಿಗೆ, ಹಿರಿಯರಿಗೆ, ಗುರುಗಳಿಗೆ, ಗೆಳೆಯರಿಗೆ ಅಂತ ಇದೆ. ಇಲ್ಲಿ ನಾವು ಕಿರಿಯರಿಗೆ, ನಮಗಿಂತ ಒಂದು ಕಿರಿಯರಿಗೆ ನಾವು ಸಾಮಾನ್ಯವಾಗಿ ನಾವು ಚಿರಂಜೀವಿ ಅನ್ನುವಂಥ ಒಂದು ಪತ್ರ ಸಂಬೋಧನೆಯನ್ನು ಮಾಡ್ತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಯಾವುದು ಅಂತ ಇದೆ. ನಾನೊಬ್ಬ ಸೈನಿಕ, ನನಗೇಕ ರಕ್ಷಣೆ, ಇದು ನನ್ನ ಊರು, ಇವರೆಲ್ಲ ನನ್ನ ಜನ ಎಂದರು ಅಂತಿದೆಯಲ್ಲ, ಇದಕ್ಕೆ ಇದು ವ್ಯಾಕರಣಬದ್ಧವಾಗಿ ಲೇಖನ ಚಿಹ್ನೆಗಳ ಬದ್ಧವಾಗಿ ಇರುವಂಥದ್ದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೀವು ಅಂದರೆ ಲೇಖನ ಚಿಹ್ನೆಗಳ ಬಗ್ಗೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಅನುಕೂಲ ಪದದ ವಿರುದ್ಧಾರ್ಥಕ ಪದ ಯಾವುದು? ಅನುಕೂಲ, ಅನಾನುಕೂಲ ಅನ್ನೋದು ಆಗ್ತದೆ. ಅನುಕೂಲ, ಅನಾನುಕೂಲ. ಇನ್ನು ಕೆಲವೊಂದು 5ನೇ ತರಗತಿ ಹಾಗೂ 4ನೇ ತರಗತಿಯಲ್ಲಿ ಬರುವಂಥ ಒಂದು ಕೆಲವೊಂದು ವಿರುದ್ಧಾರ್ಥಕ ಪದಗಳ ಒಂದು ಪಠ್ಯನ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ವಿದ್ಯಾರ್ಥಿಗಳು ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಆದರೆ ತಪ್ಪದೇ ಈ ವಿಡಿಯೋಗೆ ಲೈಕನ್ನು ಕೊಡಿ. ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ. ಇದಕ್ಕೆ ಏನಂತ ಕರೀತಾರೆ? ಪ್ರಕೃತಿ ಭಾವ ಅಂತ ಕರೀತಾರೆ. ಪ್ರಕೃತಿ ಭಾವ. ಸಂಧಿ ಆಗಬೇಕಂತಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಬರಬೇಕಾದ. ಹಾಗಾಗಿ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಒಂದೇ ಅಂತಂದ್ರೆ ಯಾವುದೇ ಸಂಧಿ ಕಾರ್ಯ ಆಗೋದಿಲ್ಲ. ಅದಕ್ಕೆ ನಾವೆಂತ ಕರಿತೀವಿ? ಪ್ರಕೃತಿ ಭಾವ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೋಡಿ, ತ್ರೇತಾಯುಗದ ರಾಮನ, ದ್ವಾಪರ ಯುಗದ ಅಥವಾ ದ್ವಾಪರದ ಕೃಷ್ಣನ, ಕಲಿಯುಗದ ಕಲ್ಕಿನ ಕಂಡಾನ, ಜಾಂಬೂ ನದಿಯ ದಂಡೆಯ ಜಂಬೂ ನೇರಳ ಹಣ್ಣು, ಕೃತಯುಗದ ಕೊನೆಗೆ ಉಂಡಾನ. ಮೇಲಿನ ಪದ್ಯದಲ್ಲಿ ರಾಮ ಜೀವಿಸಿದ್ದ ಯುಗ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ತ್ರೇತಾಯುಗ. ತ್ರೇತಾಯುಗ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಪದವು ಸೂಚಿಸುವಂಥ ಕಾಲ ಯಾವುದು? ಬೇಡುತ್ತಾಳೆ, ಇದು ಉತ್ತ ಅನ್ನುವಂಥ ಒಂದು ಕಾಲಸೂಚಕ ಪ್ರತ್ಯಯ ಬಂದಿದೆ. ಉತ್ತ ಅನ್ನುವಂಥದ್ದು ಒಂದು ಕಾಲಸೂಚಕ ಪ್ರತ್ಯಯ ಇರೋದ್ರಿಂದ ವರ್ತಮಾನ ಕಾಲ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಯಾರೆಲ್ಲ ಒಂದು 2027 ಅಂದರೆ ಮುಂಬರುವಂಥ ಒಂದು ಎಕ್ಸಾಮ್ಸ್, ಒಂದು ಮೊರಾರ್ಜಿ ಇರ್ಬೋದು, ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ ಇರ್ಬೋದು, ಬರೀಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಈ ಥರ ಒಂದು ವೀಡಿಯೋಸ್ಗಳು ನಿಮಗೆ ಖಂಡಿತವಾಗಿ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ತಪ್ಪದೇ ಇದೇ ಥರ ಇನ್ನೂ ಹೆಚ್ಚಿನ ರೀತಿ ವೀಡಿಯೋಸ್ಗಳು ಬೇಕಾದಲ್ಲಿ ಈ ವಿಡಿಯೋಗೊಂದು ಲೈಕನ್ನು ಕೊಡೋದ್ರ ಜೊತೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಸ್ಗಳನ್ನು ಆದಷ್ಟು ಶೇರ್ ಮಾಡಿ. ಬಂದರು ಪದದ ಧಾತುರೂಪ ಬರು ಅನ್ನುವಂಥದ್ದು ಆಗ್ತದೆ. ಬಂದರು, ಬರು ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು. ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾದಂತಹ ಪದ ಯಾವುದು? ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು. ಇಲ್ಲಿ ದೀರ್ಘ ಸ್ವರಾಕ್ಷರದಿಂದ, ಇಲ್ಲಿ ರು ಅನ್ನುವಂಥದ್ದು ಇಲ್ಲಿ ದೀರ್ಘ ಸ್ವರ ಅಲ್ಲ, ಋಸಸ್ವರ. ಹಾಗೆ ಇದು ದೀರ್ಘ ಸ್ವರ ಆಗುತ್ತೆ, ಋಸಸ್ವರ ಅಲ್ಲ. ಇದು ಸಹ ಏನು ಹೇಳ್ರಿ, ಎಲ್ಲರೂ ಎ ಅನ್ನೋದು ಏನು ಹೇಳ್ರಿ, ಅದು ಋಸಸ್ವರ. ಅಮ್ಮ ಅನ್ನೋದು ಅದು ಅನ್ನೋದು ಸಹ ಏನು ಹೇಳ್ರಿ, ಋಸಸ್ವರ. ಆದರೆ ದೀರ್ಘ ಸ್ವರ
ಆ ಅನ್ನೋದೇನಾಗ್ತದೆ ಅಲ್ಲಿ ದೀರ್ಘ ಸ್ವರ ಆಗ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ. ಈ ವಾಕ್ಯದಲ್ಲಿರುವ ಸಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕೇಳಿದರೆ, ಸ್ತ್ರೀಯರಿಗೆ ಸ್ಥಾನಮಾನ, ಉತ್ತಮ, ರಾಜಾಜ್ಞೆ ಅಂತ ಇದೆ. ನಿಮ್ಗೆ ಗೊತ್ತಿದೆ, ಸಂಯುಕ್ತಾಕ್ಷರಗಳಲ್ಲಿ ನಾವು ಪ್ರಮುಖವಾಗಿ ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ನೋಡಬಹುದು ವಿದ್ಯಾರ್ಥಿಗಳೇ. ಇದಕ್ಕೆ ಉತ್ತಮ, ತಕ್ಕೆ ತವತ್ತಿದೆ, ಉತ್ತಮ ಅನ್ನೋದು ಇದೊಂದು ಸಜಾತಿಯ ಸಂಯುಕ್ತಾಕ್ಷರ ಪದವಾಗಿದೆ. ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು. ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಯಾವುದು? ಇಲ್ಲಿ ನಾವು, ನಾನು, ನಾವು ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಒನ್, ವಸ್ತುವಾಚಕ ನಾಮಪದಗಳಲ್ಲಿರುವಂತಹ ವಿಧಗಳು ಯಾವುದು? 3. ಎಷ್ಟು ಯಾವ್ಯಾವುದು ಅಂತಂದಾಗ ರೂಢನಾಮ, ಒಂದನೇದಾಗಿ ರೂಢನಾಮ, ಹೌದಾ? ರೂಢನಾಮ, ಅಂಕಿತ, ಅಂಕಿತನೊಂದು ಅನುವರ್ತಕ ನಾಮ. ಇವು ವಸ್ತುವಾಚಕ ನಾಮಪದಗಳಲ್ಲಿರುವಂಥ 3 ವಿಧಗಳು. ನೆಕ್ಸ್ಟ್ ಒನ್ ನೋಡಿ, ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ. ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವಂಥ ಲಿಂಗ ಯಾವುದು? ಸ್ತ್ರೀಲಿಂಗ, ಪುಲ್ಲಿಂಗ, ಅನ್ಯಲಿಂಗ, ನಪುಂಸಕ ಲಿಂಗ ಅಂತದೆ ನೋಡಿ. ಈ ಕಡೆ ಗಂಡು ಅಲ್ಲ ಹೆಣ್ಣು ಅಲ್ಲ, ಆ ಥರದನ್ನ ಏನಂತ ಕರಿತೀವಿ? ನಪುಂಸಕ ಲಿಂಗ ಅಂತ ಕರಿತೀವಿ. ಹಾಗಾದರೆ ಕೋಗಿಲೆ ಅನ್ನೋದು ಗಂಡು ಕೋಗಿಲೆನೂ ಆಗಿರ್ಬೋದು, ಹೆಣ್ಣು ಕೋಗಿಲೆನೂ ಆಗಿರ್ಬೋದು. ಹಾಗಾಗಿ ಇದು ಡಿ, ಆ ನಪುಂಸಕ ಲಿಂಗ ಆಗಿರ್ತದೆ. ನೆಕ್ಸ್ಟ್ ಒನ್ ನೋಡಿ, ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ. ಈ ವಾಕ್ಯದಲ್ಲಿನ ಸುಂದರ ಪದವು ನಾಮಪದ, ಗುಣವಿಶೇಷಣ, ಕ್ರಿಯಾಪದ, ಸರ್ವನಾಮ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗುಣವಿಶೇಷಣ. ಸುಂದರ ಅನ್ನೋದು ಗುಣವಿಶೇಷಣ ಆಗಿರ್ತದೆ. ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿಸಿದೆ. ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡ್ತದೆ? ಇಲ್ಲಿ ಕಂಬನಿ ಅಥವಾ ಮುಳ್ಳನ್ನು, ಮುಳ್ಳು ಪ್ಲಸ್ ಅನ್ನು, ಮುಳ್ಳನ್ನು, ಇಲ್ಲಿ ಲೋಪಸಂಧಿ ಏರ್ಪಡ್ತದೆ. ಹಾಗೆ ಲೋಪಸಂಧಿ ಅಂತಂದರೆ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಕೊನೆಯ ಸ್ವರ ಲೋಪ ಆದರೆ ಯಾವ ಸಂಧಿ? ಅದು ಲೋಪಸಂಧಿ. ಹಾಗಾಗಿ ಇಲ್ಲಿ ಮುಳ್ಳನ್ನು ಅನ್ನುವಂಥದ್ದು ಏನಾಗ್ತದೆ? ಅಲ್ಲಿ ಲೋಪಸಂಧಿ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಒಂದು ವೀಡಿಯೋಸ್ಗಳಿಗೆ ಲೈಕನ್ನು ಕೊಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳು. ಧನ್ಯವಾದ.